ಓಕೆ, ಪುಟ್ಟಣ್ಣಗೌಡ್ರೆ. ಸರ್, ತಾವು ಹೇಳಿದ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಹೇಳಿದಾಗ ಒಂದು ಹೊತ್ತು ಊಟ ಬಿಟ್ರಿ, ಸಂತೋಷ. ಅವತ್ತಿನ ಪರಿಸ್ಥಿತಿ ಏನಿತ್ತು, ಇವತ್ತಿನ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಯೋಚನೆ ಮಾಡಬೇಕು. ಅವತ್ತು 10-15 ರೂಪಾಯಿ ಸಂಬಳ ಬಂತು ಅಂದರೆ ತಿಂಗ್ಳುಗಟ್ಟಲೆ ಊಟ, ಮನೆ ತುಂಬ ಊಟ ಮಾಡ್ತಾಯಿದ್ರು. ಒಂದೊಂದು ಮನೆಯಲ್ಲೂ 10-15 ಜನ ಸಂಸಾರ ಇರೋದು. ಇವತ್ತಿನ ದಿನ ಲಕ್ಷ ಬಂದ್ರೂ ಸಾಕಾಗ್ತಾ ಇಲ್ಲ. ಈ ಪರಿಸ್ಥಿತಿನಲ್ಲಿ ಯೋಚನೆ ಮಾಡಬೇಕು. ಇವರು ಚಿನ್ನ ಮಾರಿ ಅಂತಂದರೆ ದೇಶದ ಜನತೆಗೆ ಏನು ಸಂದೇಶ ಕೊಡ್ತಿದ್ದೀರಿ ಅಲ್ವಾ? ಒನ್ ಮೋರ್ ಆ್ಯಡ್ ಆನ್ ಟು ದಿಸ್. ಅವ್ರು ಹೇಳಿದ ಪಾಯಿಂಟನ್ನು ನೀವು ಗಮನಿಸಿ. ನಾವು 9ನೇ ಸ್ಥಾನದಲ್ಲಿದ್ದಂಥವ್ರು 9th ರ್ಯಾಂಕಲ್ಲಿದ್ವಿ, 4th ರ್ಯಾಂಕಿಗೆ ಬಂದಿದ್ವಿ. ಹಾಗಾಗಿ ನಮ್ಮನ್ನು ಅಲ್ಗಳೆಯೋ ಹಾಗಿಲ್ಲ ಅನ್ನೋದನ್ನು ಅವರು ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಖಂಡಿತ ಸರ್, ಖಂಡಿತ. ಈಗ ಈ ರ್ಯಾಂಕ್ಸು ಇದ್ರು, ಈಗ ಅವ್ರು ಹೇಳ್ತಾರೆ, ಅವರು 9ನೇ ರ್ಯಾಂಕಲ್ಲಿ ಇದ್ದಿದ್ದು 4ನೇ ರ್ಯಾಂಕು, 1ನೇ ರ್ಯಾಂಕು. ನಾವು ಇಷ್ಟೊಂದು 4ನೇ ರ್ಯಾಂಕಲ್ಲಿ ಇದ್ದೀವಿ ಅಂತಂದಮೇಲೆ ನಮ್ಗೆ ಎಂಥದ್ದು ಕಷ್ಟ ಇದೆ? ನಮಗೇನು ಕಷ್ಟ ಇಲ್ಲ ಸ್ವಾಮಿ, ಸುಖವಾಗಿರ್ಬೇಕು ನಾವು. ಇವತ್ತಿನ ದಿನ ನೋಡ್ದಂದರೆ ಸರ್, ಸಾಮಾನ್ಯ ಜನ ಇವತ್ತು ಯೋಚನೆ ಮಾಡಬೇಕು, ತುಂಬ ಕಷ್ಟದಲ್ಲಿದ್ದಾರೆ. ಹಿರಿಯ ಜೀವಗಳು ಇವತ್ತು, ತಂದೆ ತಾಯಿಂದಿರು ಹಿರಿಯ ಜೀವಗಳು ಒಂದು ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತಾರೆ, ಕಷ್ಟದಲ್ಲಿದ್ದಾರೆ ಇವತ್ತು. ಸರ್, ಇಲ್ಲಿಂದ ನಾನು ಏನಾದ್ರು ಮಂಗಳೂರಿಗೆ ಹೋಗಿ ಬರ್ತೀನಿ ಅಂತಂದರೆ ಟೋಲಲ್ಲಿ ಸುಲಿಗೆ ನಡೀತಾ ಇದೆ ಸರ್. ಇದ್ರ ಬಗ್ಗೆ ಯೋಚನೆ ಮಾಡಿ. ಇವತ್ತು ಯಾರು ಚಿನ್ನ ಇಟ್ಕೊಂಡವ್ರೆ ಸ್ವಾಮಿ? ಚಿನ್ನ ಇಟ್ಕೊಂಡಿರೋಂತಕ್ಕಂಥ ಹಿರಿಯ MLAಗಳಿದ್ದಾರೆ, MP ಗಳಿದ್ದಾರೆ. ನಿಮಗೇನಾದ್ರು ತಾಕತ್ತು, ನೈತಿಕತೆ ಅನ್ನೋದಿದ್ರೆ ಮೊದಲನೇದಾಗಿ ನೀವು ಏನು ಲೂಟಿ ಮಾಡಿದ್ದೀರಾ, ಈ ಲೂಟಿ ಮಾಡಿರೋದನ್ನು ತಮ್ಮ ಪಕ್ಷದಿಂದನೇ ಅವ್ರನ್ನೆಲ್ಲ ಎಳೆದು ತಂದು ಜನಗಳ ಮುಂದೆ ನಿಲ್ಲಿಸಿ ಅದನ್ನೆಲ್ಲ ವಶೀಕರಣ ಮಾಡ್ಕೊಳ್ಳಿ, ವಶ ಮಾಡ್ಕೊಳ್ಳಿ. ಆಮೇಲೆ ಸ್ಟೇಟ್ಮೆಂಟ್ ಕೊಡಿ, ಆಮೇಲೆ ಹೇಳಿ ನೀವು, ಜನ ಕೊಡ್ತಾರೆ. ಎಸ್, ಮೊದಲು ನಿಮ್ಮನ್ನು ನೀವು ನೋಡ್ಕೊಳ್ರಿ. ಫಸ್ಟ್ ಅಲ್ಲೇ ನಿಮ್ಮ ತಟ್ಟೆಯಲ್ಲಿ ಹೆಗಣ ಬಿದ್ದಿದೆ, ಬೇರೆಯವ್ರ ತಟ್ಟೆಯಲ್ಲಿ ನೊಣ ಹುಡ್ಕೋಕೆ ಹೋಗ್ತೀರಾ ಅನ್ನೋ ಸಾರಾಂಶ ಅಂತ ನಾನು ಅಂದ್ಕೊಳ್ತಿದ್ದೀನಿ. ಖಂಡಿತ ಸರ್, ಖಂಡಿತ. ಓಕೆ, KH ಕುಮಾರ್ ಅವರೇ, ಓವರ್ ಟು ಯು. ಸರ್, ನೀವೇ ಹೊಟ್ಟೆಗೆ ಊಟ ಇಲ್ಲ. ಭಾರತ ದೇಶದ ಜನರ ಪರಿಸ್ಥಿತಿ ಅಲ್ಲಿಗೆ ಬಂದು ಮುಟ್ಟಿದೆ. ಕೋವಿಡ್ ನಂತರದ ದಿನಗಳಲ್ಲಿ ಹಣ ಡಿಮಾನಿಟೈಸೇಷನ್ ಮಾಡಿದ್ದು ದಿನದಿಂದ ಪ್ರಾರಂಭ ಆದದ್ದು ಇವತ್ತಿನವರೆಗೂ ಭಾರತ ದೇಶದ ಆರ್ಥಿಕ ಚೇತರಿಕೆಗೆ ಕೊಡಬೇಕಾದಂಥ ಚಿಕಿತ್ಸಕ ಆರ್ಥಿಕ ವಿಷಯಗಳನ್ನು ಕೇಂದ್ರ ಸರ್ಕಾರ ಪರಿಣಾಮಕಾರಿಯಾಗಿ ಎಂದೂ ಕೂಡ ಭಾರತ ದೇಶದಲ್ಲಿ ಜಾರಿ ಮಾಡೋದ್ರ ಬಗ್ಗೆ ಆಲೋಚನೆಯನ್ನೇ ಮಾಡಲಿಲ್ಲ. ಓಕೆ, ಹಾಗಿರುವಾಗ ದೇಶ 3 ಟ್ರಿಲಿಯನು, 4 ಟ್ರಿಲಿಯನು, 5 ಟ್ರಿಲಿಯನು, 7 ಟ್ರಿಲಿಯನು, 6 ಟ್ರಿಲಿಯನು, ಹಂಗೆ ಮಾಡ್ಬಿಡ್ತೀವಿ, ಹಿಂಗೆ ಮಾಡ್ಬಿಡ್ತೀವಿ ಅಂತ ಪ್ರತಿದಿನ ಒಂದೊಂದು ಊಹಿಲೆಪ್ಸಿದ್ರು. ಹಂಗಂದ್ರೆ ಏನು ಅಂತ ಸಾಮಾನ್ಯ ಜನರಿಗೆ ಇವತ್ತವರೆಗೂ ಗೊತ್ತೇ ಇಲ್ಲ. ಕರೆಕ್ಟ್, ಸಾಮಾನ್ಯ ಜನರಿಗೆ ಅದು ಗೊತ್ತೇ ಇಲ್ಲ. ಅವ್ರು ಸಾಮಾನ್ಯ ಜನರಿಗೆ ಏನು ಅಂತಂದರೆ 30 ದಿನ ನಾನು ಬಾಡಿಗೆ ಕಟ್ಟಬೇಕು. ಒಂದು ಮನೆ 8,000 ರೂಪಾಯಿ, 10,000 ರೂಪಾಯಿ, 15,000 ರೂಪಾಯಿ. ನನ್ನ ಸಂಬಳ 15,000 ಇದೆ. ಹಾಲು 1 ಲೀಟ್ರ್ ತೊಗೋತೀವಿ ಅಥವಾ ಅರ್ಧ ಲೀಟ್ರ್ ತೊಗೋತೀವಿ ಅಂತಂದ್ರೂ ತಿಂಗಳಿಗೆ 600 ರೂಪಾಯಿ ಹಾಲಿಗೆ ದುಡ್ಡು ಬೇಕು. ಓಕೆ, ಗ್ಯಾಸ್ಗೆ 1,000 ರೂಪಾಯಿ ಬೇಕು. ಫೈನ್. ಇನ್ನು ಕರೆಂಟ್ ಬಿಲ್ಗೆ ಈಗ ಫ್ರೀ ಕೊಟ್ಟಿದ್ರು ಕೂಡ ಹೆಚ್ಚಿಗೆ ಕರೆಂಟ್ ಬಳಸಿದಾಗ 200, 300, 400 ಬರುತ್ತೆ. ಬಾಡಿಗೆ ಒಂದು 10,000 ರೂಪಾಯಿ, 8,000 ರೂಪಾಯಿ ಅಂತಿದ್ರು. ರೇಷನ್ ಎಲ್ಲಿಂದ ತರ್ತಾರೆ ಅವರು? ಮಕ್ಕಳ ಫೀಸ್ ಎಲ್ಲಿಂದ ಕಟ್ತಾರೆ? ಮಕ್ಕಳ ಬಟ್ಟೆ ಒಂದು ಚಿನ್ನನ ಕೊಂಡ್ಕೊಳ್ಳೋದಕ್ಕೆ ಬರ್ತಿದ್ದೆ. ಈಗ ಸಾಲ ಮಾಡಿ ತುಪ್ಪ ತಿನ್ನುವಂಥ ಪರಿಸ್ಥಿತಿ ಜನರದ್ದಿದೆ. ಕೋವಿಡ್ ಸಂದರ್ಭದಲ್ಲಿ ತಮ್ಮ ಬದುಕು ದುಸ್ತರ ಆಗೋಗಿತ್ತು, ದುರ್ಬಲ ಆಗೋಗಿತ್ತು ಮತ್ತು ಆರ್ಥಿಕವಾಗಿ ನಲುಗೋಗಿದ್ರು. ಆ ಜನರನ್ನ ಮೇಲಕ್ಕೆ ಎತ್ತಲೇಬೇಕು ಅಂತ ನಾವು 5 ಗ್ಯಾರಂಟಿಗಳನ್ನು ಕೊಟ್ಟು ಕೋವಿಡ್ ನಂತರದ ದಿನಗಳಲ್ಲಿ ಅವ್ರನ್ನ ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡಬೇಕು ಅಂತ ದೇಶದಲ್ಲೇ ಎಲ್ಲೂ ಇಲ್ಲದಂಥ ಕಾರ್ಯಕ್ರಮವನ್ನು ನಾವು ಜಾರಿಗೆ ತಂದ್ವಿ. ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಆಹಾರ ಭದ್ರತೆ ಕಾಯ್ದೆಯನ್ನು ತರೋದ್ರ ಜೊತೆಗೆ ಅದು ಆಗಿದ್ದು. ನಂತರ ಅದನ್ನು ಹಾಗೆ ದೇಶದಲ್ಲಿ ಎಲ್ಲರಿಗೂ ಆಹಾರ ಭದ್ರತೆ ಇರಲೇಬೇಕು ಅಂತೇಳಿ ತಂದಂಥ ಕಾಯ್ದೆ ಪ್ರಕಾರ 5 kg ಅಕ್ಕಿ ದೇಶದಲ್ಲಿ ಕೊಡ್ತಾಯಿದ್ರು. ನಾವು 5 kg ಸೇರಿಸಿ ಅದ್ರ ಜೊತೆಗೆ ವಾಹನದಲ್ಲಿ ಓಡಾಡೋದಕ್ಕೆ ಎಲೆಕ್ಟ್ರಿಕಲ್ ಆರ್ಥಿಕವಾಗಿ ನಾವು ಈಗ ಚಿನ್ನ, ನೀವು ಅಲ್ಲಿಗೆ ಬಂದಿದ್ದೀರಿ, ಇಷ್ಟೆಲ್ಲ ಇದ್ದು ಜನರು ಚಿನ್ನ ಕೊಂಡ್ಕೊಳ್ಳೋಷ್ಟು ಪರಿಸ್ಥಿತಿಯಲ್ಲಿ ಇದ್ದಾರಾ? ನಮ್ಮ ದೇಶದಲ್ಲಿ ಚಿನ್ನ ನಮ್ಮ ಗಣಿಗಳಲ್ಲಿ ತಯಾರಾಗೋದು 1 ರಿಂದ 2 ಟನ್ ಚಿನ್ನ ತಯಾರಾಗುತ್ತೆ. ಒಂದು ಪಾಸ್. ನೀವು ಕೇಳಿದ್ರಿ ಪ್ರಶ್ನೆ, ಚಿನ್ನ ಕೊಳ್ಳೋ ಪರಿಸ್ಥಿತಿ ಇಲ್ವಾ?
ನೀವು ಚಿನ್ನದ ಅಂಗಡಿಯವರನ್ನು ಜಸ್ಟ್ ಐ ಕೇಳಿ ಆಮ್ ಆಸ್ಕಿಂಗ್ ಯು. ಅಲ್ಲ ಎಲ್ಲಿದೆ ಅಲ್ಲ, ಆ ಪರಿಸ್ಥಿತಿ ಎಲ್ಲಿದೆ ಇವತ್ತು ದೇಶದಲ್ಲಿ ಎಲ್ಲಿದೆ? ಯಾಕೆ ಹೇಳ್ತಿದ್ದೀನಿ ಇದನ್ನ ಅಂತಂದರೆ ಇದೇ 2013ನೇ ಇಸ್ವಿನಲ್ಲಿ ತೆರಿಗೆ ಸಲಹೆಗಾರರು ಅದು ನೆಕ್ಸ್ಟ್ ಅದಕ್ಕೆ ಹೇಳ್ತೀನಿ 26,000 ರೂಪಾಯಿಗಳು ಕೊಟ್ಟರೆ 10 ಗ್ರಾಮ್ ಚಿನ್ನ ಸಿಕ್ತಿತ್ತು. 2,600 ರೂಪಾಯಿ 1 ಗ್ರಾಮ್ ಚಿನ್ನದ ಬೆಲೆ ಇತ್ತು. ಇವತ್ತು 1 ಗ್ರಾಮ್ ಚಿನ್ನದ ಬೆಲೆ 17,000 ಗಂಟ ಬಂದು ಮುಟ್ಬಿಟ್ಟಿದೆ. ಡಾಲರ್ ಬೆಲೆ 58 ರೂಪಾಯಿ ಇದ್ದಿದ್ದು 97 ರೂಪಾಯಿಗೆ ಬಂದು ನಿಂತ್ಬಿಟ್ಟಿದೆ. ಆಹಾರ ಉತ್ಪನ್ನಗಳ ಬೆಲೆ ಅಂತೂ ಗಗನಕ್ಕೇರಿ ಮುಟ್ಬಿಟ್ಟಿದ್ದಾವೆ. ಗ್ಯಾಸು, ಪೆಟ್ರೋಲು. ನಾನೇನು 15,000 ರೂಪಾಯಿ ನಾನು ಸಂಬಳದ ಲೆಕ್ಕದಲ್ಲಿ ನಾನೇನು ಮಾತಾಡೋಕ್ಕೆ ಶುರು ಮಾಡಿದೆ ನೋಡಿ, ಇದು ಅಲ್ಲಿಗೆ ಬಂದು ನಿಲ್ಲುತ್ತೆ. ಚಿನ್ನದ ಬೆಲೆ 17,000 ರೂಪಾಯಿ 1 ಗ್ರಾಮ್ಗೆ. ಇವ್ರ ಸಂಬಳ ಒಂದು ತಿಂಗಳಿಗೆ 17,000 ರೂಪಾಯಿಂದ 15,000 ರೂಪಾಯಿ ಇದೆ ಯಾರು ಸಾಮಾನ್ಯವಾಗಿ. ಅದಂತೂ ಏರಿಕೆ ಆಗಿಲ್ಲ. ಈಗ ಪ್ರಶ್ನೆ, ಪ್ರಧಾನಿ ಮೋದಿ ಅವರು ಹೇಳಿರೋದು ಚಿನ್ನವನ್ನ ಮಾರಿ ದೇಶದ ಹಿತಕ್ಕಾಗಿ ಅನ್ನೋದ್ರಲ್ಲಿ ಏನ್ ದೋಷ ಇದೆ? ಅದಕ್ಕೆ ಬಂದ್ಬಿಡಿ. ದೇಶದ ಹಿತಕ್ಕೆ ಚಿನ್ನ ಮಾರಬೇಕು ಅಂತಂದ್ರೆ RBI ಮಾರ್ಬೇಕಾ ಬೇಡವಾ? ನಿಮ್ ಪ್ರಕಾರ RBI ಖಜಾನೆಯಲ್ಲಿ ಏನಿದೆಯೋ ಅದನ್ನ ಮಾರ್ಬಿಟ್ಟು ದೇಶ ನಡ್ಸಪ್ಪ ಆಗಿದ್ರೆ ನಡ್ಸಿ. ನಾನೊಂದು ಸುಮ್ಮನೆ ಅವ್ರು ಹೇಳ್ತಿರೋದಕ್ಕೆ ನಾನು ಹೇಳ್ತಿದ್ದೇನೆ. ಅಲ್ಲ, ಈಗ ಟೀಕೆ ಮಾಡಬೇಕು ಅನ್ನೋ ಏಕೈಕ ಕಾರಣ ಟೀಕೆ ಮಾಡ್ತಿದ್ದೀರೋ ಅದಕ್ಕೇನಾದ್ರೂ ಪರ್ಯಾಯ ಮಾರ್ಗ ಇದೆ ಅನ್ನೋದು ನಿಮ್ ಜೊತೆ ಮಾತಾಡ್ತೀನಿ. ಒಬ್ರು ಗೃಹಿಣಿ ನಮ್ ಜೊತೆ ಫೋನ್ ಅಲ್ಲಿ ಇದ್ದಾರೆ, ಅವ್ರು ಒಂದ್ಸರಿ ಮಾತಾಡ್ಸ್ಬಿಡ್ತೀನಿ. ಐ ವಿಲ್ ಅಲೋ ಯು. ಚಿನ್ನ ಅವ್ರು ಮಾತಾಡ್ಸಿದ ನಂತರ ನಿಮ್ಗೆ ಐ ವಿಲ್ ಅಲೋ. ಒಂದು ನಿಮಿಷ, ನಾನು 2 ಪಾಯಿಂಟ್ ಹೇಳಲೇಬೇಕು. ಮಹಿಳೆಯರು ಮಾತಾಡ್ಸಕ್ ಹೊರಟಿದ್ದೀರಿ ಅಂತ ಹೌದು ಹೇಳ್ತಾರೆ. ಹೌದು. ಚಿನ್ನ ಒಂದು ಸೌಂದರ್ಯ ಮತ್ತು ತಮ್ಮ ಆಸೆಯ ವಸ್ತು ಹೆಣ್ಣು ಮಕ್ಕಳಿಗೆ. ಮತ್ತೊಂದು ಭದ್ರತೆಯ ವಿಷಯ ಚಿನ್ನ. ಬರೀ ಆಭರಣ ಅಷ್ಟೇ ಅಲ್ಲ, ಎಮರ್ಜೆನ್ಸಿ ಫಂಡ್, ಭದ್ರತೆ. ಇದು ಅನಾದಿ ಕಾಲದಿಂದ ಕೂಡ ಚಿನ್ನವನ್ನ ಭದ್ರತೆಯ ಆಧಾರವನ್ನು ಇಟ್ಕೊಂಡು ಬಳಸ್ಕೊಂಡ್ ಬಂದಿರುವಂತದ್ದು, ಸೌಂದರ್ಯವರ್ಧಕವಾಗಿ ಕೂಡ ಬಳಸದಿದೆ.